ಸುಹಾಸ್ ಶೆಟ್ಟಿ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆ ನಡೆದಿದ್ದು ಈಗ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಬಂಟ ಸಂಪ್ರದಾಯದಂತೆ ಸುಹಾಸ್ ಶೆಟ್ಟಿಯ ಅಂತ್ಯಕ್ರಿಯೆ ನಡೆಯೋದು. ಈಗಾಗಲೇ ಸಾವಿರಾರು ಮಂದಿಯಲ್ಲಿ ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇರೋದು. ಅಷ್ಟೇ ಅಲ್ಲ, ಅವರ ಅಂತ್ಯಕ್ರಿಯೆ ಅಂತಿಮ ವಿಧಿವಿಧಾನದಲ್ಲೂ ಕೂಡ ಅನೇಕ ಜನರು ಭಾಗಿಯಾಗಿರೋದು. ಅದನ್ನು ನೀವು ಗಮನಿಸ್ತಾ ಇದ್ದೀರಾ. ಅವರು ರೌಡಿ ಶೀಟರ್ ಆಗಿದ್ರು ಅನ್ನೋದು ಬೇರೆ, ಬಟ್ ಈ ರೀತಿಯಾಗಿ ಹತ್ಯೆ ಆಗುತ್ತೆ ಅಂತ ಅಂದರೆ ಪ್ರಶ್ನಿಸುವಂಥದ್ದೇ ಇದು ಘಟನೆ. ಯಾರು ಕೂಡ ಯಾರೇ ಏನೇ ತಪ್ಪು ಮಾಡಿದ್ರು ಕೂಡ ಹೀಗೆ ಬೀದಿಯಲ್ಲಿ ಕೊಲೆ ಆಗ್ತಾರೆ ಅಂದರೆ ಎಲ್ಲಿದೆ ಭದ್ರತೆ ಅನ್ನುವಂಥ ಪ್ರಶ್ನೆ ಕೂಡ ರೈಸ್ ಆಗುತ್ತೆ. ನೋಡಿ, ಅಂತಿಮ ವಿಧಿವಿಧಾನಗಳು ನೆರವೇರ್ತಾ ಇದೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅವರ ತಂದೆ ತಾಯಿ ಇರ್ಬೋದು, ಎಲ್ಲರೂ ಕೂಡ ಕಣ್ಣೀರಿಡ್ತಿದ್ದಾರೆ. ಆಕ್ರೋಶ ಮತ್ತು ಆತಂಕ, ಬೇಜಾರು, ದುಃಖ ಇದೆಲ್ಲವೂ ಕೂಡ ಮುಗಿಲು ಮುಟ್ತಾ ಇದೆ. ಒಂದು ಕಡೆ ಕೊಲೆ ಆದ್ರಲ್ಲ ಅಂತ ಆಕ್ರೋಶ ಇದೆ, ಮತ್ತೊಂದು ಕಡೆ ಮಗನ ಕಳ್ಕೊಂಡ್ವಿ ಅನ್ನುವಂಥ ದುಃಖ ಇದೆ. ಅಂತಿಮ ವಿಧಿವಿಧಾನಗಳ ದೃಶ್ಯಗಳನ್ನು ನೀವು ಗಮನಿಸಬಹುದು. ಸುಹಾಸ್ ಶೆಟ್ಟಿ ಹಿಂದೂ ಅಂತೇಳಿ, ಹಿಂದೂ ಪ್ರತಿಪಾದಕ ಅಂತೇಳಿ ಕರೆಸ್ಕೊಳ್ತಾ ಇದ್ರು. ಒಂದಷ್ಟು ಹಿಂದುತ್ವ ಪ್ರತಿಪಾದನೆ ಮಾಡ್ತಾ ಇದ್ರು. ಹಿಂದೂ ಕಾರ್ಯಕರ್ತ ಅಂತ ಗುರುತಿಸಿಕೊಂಡಿದ್ದಂಥ ಸುಹಾಸ್ ಶೆಟ್ಟಿ ನಿನ್ನೆ ಮಂಗಳೂರು ಹೊರವಲಯದಲ್ಲಿ ಹತ್ಯೆಯಾಗಿತ್ತು. ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಂಗಳೂರಿನಾದ್ಯಂತ ಆಕ್ರೋಶವೂ ವ್ಯಕ್ತವಾಗಿದೆ. ಈ ಒಂದು ಕೊಲೆಯನ್ನು ಖಂಡಿಸಿ ವಿರೋಧಿಸಿ ಈಗಾಗಲೇ ಮಂಗಳೂರು ಬಂದ್ ಕೂಡ ಮಾಡಲಾಗಿತ್ತು. ನಿಷೇಧಾಜ್ಞೆಯೂ ಕೂಡ ಜಾರಿಯಾಗಿದೆ. ಅದರ ನಡುವೆನೇ ಆಗಬೇಕಾಗಿರುವಂಥ ಎಲ್ಲ ವಿಧಿವಿಧಾನಗಳು ಕೂಡ ಆಗ್ತಾ ಇದ್ದಾವೆ. ಅದನ್ನು ನೀವು ಗಮನಿಸಬಹುದು. ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬಂದು ಈಗ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಒಂದಷ್ಟು ಮೆರವಣಿಗೆ ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲೂ ಕೂಡ ಮಂಗಳೂರಿನಾದ್ಯಂತ ಅನೇಕ ಹಿಂದೂ ಕಾರ್ಯಕರ್ತರಿರ್ಬೋದು ಅಥವಾ BJP ಕಾರ್ಯಕರ್ತರಿರ್ಬೋದು, ಅವರ ಸ್ನೇಹಿತರಿರ್ಬೋದು, ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಈ ಒಂದು ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ಈಗ ಕೊನೆಯದಾಗಿ ಚಿತೆ ಜೊತೆಗೆ ಅಂತಿಮ ವಿಧಿವಿಧಾನಗಳು ಅವೆಲ್ಲವೂ ಕೂಡ ಜರುಗ್ತಾ ಇದ್ದಾವೆ. ಅದೆಲ್ಲವನ್ನು ಕೂಡ ನೀವು ಗಮನಿಸಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಿತೆಗೆ ಅಗ್ನಿ ಸ್ಪರ್ಶವನ್ನು ಮಾಡಲಾಗುತ್ತೆ. ತಂದೆಯ ಮುಂದೆನೇ ಮಗ ಸತ್ತಿರೋದು, ಅದನ್ನು ನೋಡೋದಕ್ಕೆ ತಂದೆ ತಾಯಿ ಇಬ್ಬರಿಗೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಮಗ ಏನೇ ಮಾಡಿದರೂ ಕೂಡ ಬದಲಾಗಿದ್ದ, ಹಾಗಾಗಿ ಆತನ ಮೇಲೆ ಭರವಸೆ ಇಟ್ಕೊಂಡಿದ್ರು. ಮಗ ಮನೆಗೆ ಆಧಾರ ಸ್ತಂಭ ಆಗಿದ್ದಾನೆ ಅಂತೇಳಿ ಅವರು ನಂಬಿಕೆ ಇಟ್ಕೊಂಡಿದ್ರು. ಆದರೆ ಈ ರೀತಿಯಾಗಿ ಬೀದಿ ಹೆಣ ಆಗ್ತಾನೆ ಅಂತ ಯಾರೂ ಊಹೆ ಕೂಡ ಮಾಡಿರೋದಿಲ್ಲ. ಹೀಗಾಗಿ ಮಗನನ್ನು ಕಳ್ಕೊಂಡಿರುವಂಥ ನೋವು ಆ ತಂದೆ ತಾಯಿಗಿದೆ. ಈಗ ಎಲ್ಲರೂ ಕೂಡ ಅವರ ಕುಟುಂಬಸ್ಥರಿರ್ಬೋದು, ಬಹಳ ಹತ್ತಿರದವ್ರು ಇರ್ಬೋದು, ಅವರೆಲ್ಲರೂ ಸೇರಿಕೊಂಡು ಈಗ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಚೂರು ಬರೀ ಅಣ್ಣ ಚೂರು ಬರೀ Thank you.
ಕಡೆ ಬನ್ರಿ. ಅಣ್ಣ ಈ ಕಡೆ ಬನ್ನಿ ಸ್ವಲ್ಪ. दामोदर ಹರೀಶಣ್ಣ ಹರೀಶ್ ಚೂರು ಬರೀ. ಸಂಜೆ ಸುಮಾರು 8:30 ಸಮಯದಲ್ಲಿ ಮಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯ ಹತ್ಯೆಯಾಗಿದೆ. ಭಾಳ ಬರ್ಬರವಾಗಿ ಅವರನ್ನು ಕೊಲೆ ಮಾಡಿದ್ದಾರೆ. ಈಗಾಗಲೇ ಅದರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತಗೊಂಡಿದ್ದೇವೆ. ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಮಂಗಳೂರು ಒಂದು ರೀತಿಯಲ್ಲಿ ಶಾಂತಿಗೆ ಬರ್ತಾ ಇತ್ತು. ಕಳೆದ 4-5 ದಿವಸದಿಂದ ಆಗಿದ್ದಂಥ ಘಟನೆ ಮತ್ತು ಇವತ್ತು ನಿನ್ನೆ ಆಗಿರುವ ಒಂದು ಘಟನೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸಿದೆ. ನಾವು ಇದನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಅವ್ರು ಯಾರು ಮಾಡಿದ್ದಾರೆ ಅವರನ್ನು ಈಗಾಗಲೇ 4 ತಂಡಗಳನ್ನು ರಚನೆ ಮಾಡಿ ಕಳಿಸಿದ್ದೇವೆ. ಅದನ್ನು ಅವ್ರನ್ನ ಸೆಕ್ಯೂರ್ ಮಾಡ್ತೇವೆ. ಈ ಘಟನೆಗಳನ್ನು ಆಗೋದಕ್ಕೆ ಇನ್ನು ಮೇಲೆ ಕೂಡ ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ನಾನು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದು, ಶಾಂತಿಯನ್ನು ಕಾಪಾಡಿ. ಸರ್ಕಾರ ನಿಮ್ಮ ಜೊತೆಯಲ್ಲಿದೆ, ಪೊಲೀಸ್ ಇಲಾಖೆ ನಿಮ್ಮ ಜೊತೆಯಲ್ಲಿರುತ್ತೆ. ಹಿಂದೂ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಮತ್ತೊಂದು ಬಲಿದಾನ ಆಗಿದೆ. 1000 ವರ್ಷದ ಇತಿಹಾಸ ಇದು. ರಾಕ್ಷಸರು ಮತ್ತು ಸಜ್ಜನರ ಮಧ್ಯದಲ್ಲಿ ಹೋರಾಟ ನಡೀತಾನೆ ಇದೆ. ಅದರಲ್ಲಿ ಮತ್ತೆ ನಿನ್ನೆ ಒಂದು ಬಲಿದಾನ ಆಗಿದೆ. ತಾಯಿ ಭಾರತಿ ಬಂಜೆ ಅಲ್ಲ, ಅಥವಾ ಇವರು ಯಾರನ್ನೋ ಒಬ್ಬನನ್ನು ಹೊಡೆದು ಉರುಳಿಸಿದ್ದರಿಂದ ಹೋರಾಟ ನಿಲ್ತದೆ ಅಂತೂ ಏನಿಲ್ಲ. ಆತ್ಮೀಯ ಪತ್ರಕರ್ತ ಬಂಧುಗಳೇ, ನಿನ್ನೆಯ ದಿವಸ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರಾದಂತಹ ಸುಹಾಸ್ ಶೆಟ್ಟಿ ಮತ್ತು ಉಳಿದಂಥ 5 ಜನ ತನ್ನ ಕಾರಲ್ಲಿ ಹೋಗಬೇಕಾದ್ರೆ ಜಿಹಾದಿ ಇಸ್ಲಾಮಿಕ್ ಭಯೋತ್ಪಾದಕ ಮುಸಲ್ಮಾನರು ಆ ವಾಹನವನ್ನು ಅಡ್ಡಕಟ್ಟಿ ಸುಹಾಸ್ ಎಂಬಂತಹ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹತ್ಯೆ ಮಾಡಿದ್ದಾರೆ. ಇದೊಂದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಮತ್ತು ಇದರ ಹಿಂದೆ ನಿಷೇಧಿತ ಇಸ್ಲಾಮಿಕ್ ಉಗ್ರವಾದಿ ಸಂಘಟನೆ PFIಯ ನೇರವಾದಂಥ ಕೈವಾಡ ಇದೆ. ಹಾಗಾಗಿ ಸುಹಾಸ್ ಶೆಟ್ಟಿಯ ಹತ್ಯೆಯನ್ನು ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಎಲ್ಲ ಹಿಂದೂ ಸಂಘಟನೆಗಳು ಭಾಳ ಬಲವಾಗಿ ಇದನ್ನು ಖಂಡಿಸುತ್ತದೆ. ಮತ್ತು ನಾಳೆಯ ದಿವಸ ಬೆಳಿಗ್ಗೆ
6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಂದ್ಗೆ ಇವತ್ತು ಎಲ್ಲ ವಿಶ್ವ ಹಿಂದೂ ಪರಿಷತ್ನ ನೇತೃತ್ವದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು ಇವತ್ತು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ. ಹಾಗಾಗಿ ಇಲಾಖೆಯ ವೈಫಲ್ಯ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಅವನ ಜೀವಕ್ಕೆ ಬೆದರಿಕೆ ಇದ್ರೂ ಸಹ ಯಾವುದೇ ರೀತಿ ರಕ್ಷಣೆ ಇಲ್ಲದೆ ಇರತಕ್ಕಂಥದ್ದು, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಒಂದು ವೈಫಲ್ಯ, ಗೃಹ ಇಲಾಖೆ ಒಂದು ವೈಫಲ್ಯ, ಮತ್ತು ಕಾಂಗ್ರೆಸ್ ಸರ್ಕಾರದ ನೀತಿಗಳು ಕೂಡ ಈ ರೀತಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಇಲ್ಲದೆ ಇರತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಜನತೆಗೆ, ವಿಶೇಷವಾಗಿ ಹಿಂದೂ ಸಂಘಟನೆಗಳಿಗೆ, ಹಿಂದೂ ಕಾರ್ಯಕರ್ತರಿಗೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ಮೇಲೆ ವಿಶ್ವಾಸವೇ ಹೊತ್ತು ಇಲ್ಲದಂತಾಗಿದೆ. ಭಾರತೀಯ ಜನತಾ ಪಾರ್ಟಿ ಇವತ್ತು, ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು ಅಂತ್ಯ ಸಂಸ್ಕಾರದಲ್ಲಿ ನಾವು ಭಾಗವಹಿಸಿದ್ದೇವೆ. ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ, ಧೈರ್ಯವನ್ನು ತುಂಬತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡರು, ಆ ಬಡ ಕುಟುಂಬದ ಜೊತೆ ನಾವು ಇದ್ದೇವೆ. ಆ ತಾಯಿಯನ್ನ ಮಾತನಾಡಿಸ್ತಾ ಇದ್ವಿ. ಪಾಪ ತಾಯಿಯು ಕೂಡ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥದ್ದು. ಆ ಕುಟುಂಬದ